ನಮಸ್ತೆ, ವೆಲ್ಕಮ್ ಟು ಮಯೂರಿ ಕ್ರಿಯೇಷನ್ಸ್. ತುಂಬ ಖುಷಿ ಆಗ್ತಿದೆ ಇವತ್ತು. ಯಾಕಂದರೆ 2 ಡೇಸಲ್ಲಿ ನಮ್ಮ ಪರ್ಲ್ ಚೈನ್ ಬಂದು ತುಂಬ ವೈರಲ್ ಆಗಿದೆ. ಅದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಆ ವಿಡಿಯೋದಲ್ಲಿ ನೋಡಿದ ಹಾಗೆ ನಾನು 30 ಇಂಚಸ್ ಮುತ್ತಿನ ಕಂಠಿ ವೇರ್ ಮಾಡಿ 24 ಇಂಚಸ್ ತೋರಿಸಿದ್ದೆ. ಹಾಗಾಗಿ ಸುಮಾರು ಜನರದ್ದು ಮೆಸೇಜಸ್ ಇತ್ತು, ಮತ್ತು ಕಾಲಲ್ಲಿ ಸಹ ತುಂಬ ಜನ ಹೇಳಿದ್ರಿ, ನೀವು 24 ಇಂಚಸ್ ಒಂದು ವೇರ್ ಮಾಡಿ ತೋರಿಸಿ ಮೇಡಮ್, ಆಗ ಲೆಂತ್ ಗೊತ್ತಾಗ್ತದೆ ಅಂತ ಹೇಳಿದರು. ಅದಕ್ಕೋಸ್ಕರ ಇದು ಎಸ್ಪೆಷಲಿ ಅದಕ್ಕೋಸ್ಕರ ಮಾಡ್ತಾ ಇರೋ ವಿಡಿಯೋ. 24 ಇಂಚಸ್ ನೋಡಿ ಇಷ್ಟು ಶಾರ್ಟಾಗಿ ಬರ್ತದೆ. ಹಿಂದ್ಗಡೆ ಹುಕ್ಕಿದೆ, ಇದಕ್ಕೆ ತಲೆಯಿಂದ ತೆಗೆದು ಹಾಕ್ಲಿಕ್ಕೆ ಆಗೋದಿಲ್ಲ. ಹುಕ್ಕಿದೆ, ನೀವು ಆರಾಮ್ಸೆ ಹೀಗೆ ಹಾಕ್ಕೊಳ್ಬೋದು. ಇದು ಬಂದು ನೋಡಿ ನಿಮಗೆ ಡ್ರೆಸ್ಸಿಗೆ ಮತ್ತು ಸ್ಯಾರೀಸಿಗೂ ತುಂಬ ಚೆನ್ನಾಗಿ ಕಾಣುತ್ತೆ. ಉದ್ದ ಮಾಂಗಲ್ಯದ ಸರ ಹಾಕ್ಕೊಂಡಾಗ ನಿಮಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಥರ ಶಾರ್ಟ್ ಒಂದು ನೆಕ್ಲೆಸ್, ಒಂದು ಮುತ್ತಿನ ಸರ, ಒಂದು ಕರಿಮಣಿ ಹಾಕಿದಾಗ ನಿಮಗೆ ತುಂಬ ಚೆಂದ ಕಾಣ್ತದೆ. ಡ್ರೆಸ್ಸಸ್ಗೆ ತುಂಬ ಅಂದರೆ ತುಂಬ ಕ್ಯೂಟಾಗಿ ಕಾಣ್ತದೆ. 30 ಇಂಚಸ್ ಆದರೆ ನಿಮಗೆ ಸೇಮ್ ಇದೇ ಥರ ಬರ್ತದೆ, ತುಂಬ ಲಾಂಗ್ ಇಷ್ಟುದ್ದ ಬರ್ತದೆ. ಅದಕ್ಕೋಸ್ಕರ ಇದು 24 ಇಂಚಸ್ ನೋಡಿ ನಿಮಗೆ ನಾನು ಡ್ರೆಸ್ಸಿಗೆ ಹಾಕಿದ್ದೇನೆ. ಡ್ರೆಸ್ಸಿಗೆ ಅಂತೂ ತುಂಬ ಸೂಪರ್ಬಾಗಿ ಕಾಣಿಸ್ತಾ ಇದೆ. ಅದಕ್ಕೋಸ್ಕರ ನೋಡ್ತಾ ಇದ್ದೀರಾ. ಈಗ ಎಷ್ಟು ಕಾಲ್ಸು ಮೆಸೇಜಸ್ಸು ಎಲ್ಲ ಮುತ್ತಿನ ಕಂಠಿಗೆ ಬಂದಿದೆ. ಅದರಲ್ಲಿ ಈಗ ನನ್ನ ಹತ್ರ ಅಟ್ ಪ್ರೆಸೆಂಟ್ ಇನ್ನು ಕಮಿಂಗ್ 2 ಡೇಸ್ ನನಗೆ 30 ಇಂಚಸಲ್ಲಿ ಪರ್ಲ್ ಚೈನ್ ಡಿಸ್ಪ್ಯಾಚ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ನಾನು ಇಷ್ಟು ನಮ್ಮ ವಿಡಿಯೋ ಇಷ್ಟು ವೈರಲ್ ಆಗ್ತದೆ ಅಂತೇಳಿ ನಾನು ಸಹ ಅಂದಾಜು ಮಾಡಿರಲಿಲ್ಲ. ಅದರಲ್ಲಿ ಎಲ್ಲರೂ ನೋಡಿ ತುಂಬ ಖುಷಿಪಟ್ಟು ನಿಮ್ಮ ಆರ್ಡರ್ಸ್ ಸಹ ಬಂದಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ, ಆರ್ಡರ್ಸ್ ಬಂದಿದೆ. ಆದರೆ ನನ್ನ ಹತ್ರ ಅವೈಲಬಲ್ ಈಗ ಎಲ್ಲ ಸ್ಟಾಕ್ ಕ್ಲಿಯರ್ ಆಗಿದೆ. 2 ಡೇಸ್ ಟೈಮ್ ಬೇಕು. ಮಂಡೇ ನಾನು ನಿಮ್ಮ ಎಲ್ಲ ಆರ್ಡರ್ಸ್ಗಳನ್ನು ಡಿಸ್ಪ್ಯಾಚ್ ಮಾಡ್ತೇನೆ. 24 ಇಂಚಸ್ ನನ್ನ ಹತ್ರ ಫುಲ್ ಸ್ಟಾಕ್ ಅವೈಲಬಲ್ ಇದೆ. 30 ಇಂಚಸ್ ಮುತ್ತಿನ ಕಂಠಿ ಮಾತ್ರ ನೀವು ಮಂಡೇವರೆಗೆ ವೆಯ್ಟ್ ಮಾಡಬೇಕಾಗಿ ಬರ್ತದೆ. 24 ಇಂಚಸ್ ಇದ್ದವರು ಕೂಡಲೇ ಆರ್ಡರ್ ಪ್ಲೇಸ್ ಮಾಡಿ. ನಿಮ್ಮ ಆರ್ಡರ್ನ ನಾನು ಇವತ್ತು ತಪ್ಪಿದರೆ ನಾಳೆ ಡಿಸ್ಪ್ಯಾಚ್ ಮಾಡ್ತೇನೆ. 30 ಇಂಚಸ್ಗೋಸ್ಕರ ನೀವು 2 ಡೇಸ್ ವೆಯ್ಟ್ ಮಾಡಬೇಕಾಗ್ತದೆ. ಮಂಡೇ ನಾನು 100% ಡಿಸ್ಪ್ಯಾಚ್ ಮಾಡ್ತೇನೆ. 24 ಇಂಚಸ್ ನೋಡಿದ್ರಲ್ಲ, ಮುತ್ತಿನ ಕಂಠಿ ತುಂಬ ಸೂಪರ್ಬಾಗಿದೆ. ಕೆಲವರು ಇದನ್ನೆಲ್ಲ ಅದ್ರ ಬಗ್ಗೆ ಕ್ವಾಲಿಟಿ ಬಗ್ಗೆ ಎಲ್ಲ ಕೇಳ್ತಿದ್ರು. ಎಲ್ಲ 100% ಕಾಪರೇ. ಮುತ್ತು ಮಾತ್ರ ನಿಮಗೆ ಪಾಲಿಷ್ ಮಾಡಲಿಕ್ಕೆ ಬರೋದಿಲ್ಲ. ಇದೆಲ್ಲ ಆರ್ಟಿಫಿಷಿಯಲ್ ಮುತ್ತು. ಆದರೆ ಇದು ಸ್ಕ್ರ್ಯಾಚ್ ಆಗೋದಿಲ್ಲ ಅಥವಾ ನೇಲ್ ಪಾಲಿಶ್ ಥರ ಇದ್ರದ್ದು ಸಿಪ್ಪೆ ಕಿತ್ತು ಬರೋದಿಲ್ಲ. ನೋಡಲಿಕ್ಕೆ ವೇರ್ ಮಾಡಿದಾಗ ಎಲ್ಲ 100% ಗೋಲ್ಡ್ ಆಗೇ ಕಾಣ್ತದೆ. ಇದನ್ನು ಆರ್ಟಿಫಿಷಿಯಲ್ ಅಂದರೆ ಪರ್ಫ್ಯೂಮು, ಸೋಪು, ಇದರಿಂದ ನೀರು, ಅದರಿಂದ ಆದಷ್ಟು ದೂರ ಇಟ್ಟಷ್ಟು ನಿಮಗೆ ಡ್ಯೂರಬಿಲಿಟಿ ಬರ್ತದೆ. ಮತ್ತು ನೀವು ಹೇಗೆ ಯೂಸ್ ಮಾಡ್ತೀರಿ, ಹೇಗೆ ಸ್ಟೋರ್ ಮಾಡ್ತೀರಿ ಅದರ ಮೇಲೆ